ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಎಲ್ಲರೂ ರೆಡಿ ಆಗಿದ್ದೀರಿ ರ್ಯಾಲಿಗೆ. ಸೊ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿರಿ. ಸೊ ಇವತ್ತು ಸಾಯಂಕಾಲ ಟ್ರೈನ್ಗೆ ಭಾಳಷ್ಟು ಜನ ಹೊಡ್ತಿದ್ದೀರಿ. ಬಾಯ್ಸ್ ರ್ಯಾಲಿ 30ನೇ ತಾರೀಕಿಂದ ಸ್ಟಾರ್ಟ್ ಅದ. ಸೊ ಅಲ್ಲಿ ನಡೆಯುವಂಥ ಪ್ರೊಸೆಸ್ ಏನಾಗುತ್ತೆ, ಸ್ಟಾರ್ಟಿಂಗಿಂದ ಏನು ಮಾಡ್ತಾರೆ ಅಂಥೇಳಿ ಸ್ವಲ್ಪ ಹೇಳ್ತೀನಿ. ನಿಯಮಗಳನ್ನು ಏನೇನು ಮಾಡಬೇಕು ಅವುಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಆದಷ್ಟು ಎಲ್ಲರೂ ಏನು ಮಾಡಬೇಕು, ಕಂಪ್ಲೀಟಾಗಿ ವಿಡಿಯೋ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಓಕೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಫೈನಲ್ ಇರಲ್ಲ, ಯಾಕಂತ ಮತ್ತೆ ಬೇರೆ ಜಾಬ್ಸ್ ಇರುತ್ತೆ. ಇದೊಂದು ನಿಮಗೆ ಚಾನ್ಸ್ ಅಂತ ತಿಳ್ಕೊರಿ. ಒಟ್ಟು ಎಫರ್ಟ್ ಅಂತೂ ಬಿಡೋಕ್ಕೆ ಹೋಗ್ಬೇಡ್ರಿ, ಏನಾಗುತ್ತೋ ಆಗಲಿ. ಮತ್ತು ನೆಕ್ಸ್ಟ್ ನಿಮಗೆ SSGD ಕನ್ಫರ್ಮ್ ಅದ ನೆಕ್ಸ್ಟ್ 2 ಮಂತಲ್ಲಿ. ಸೊ ಅವಾಗ ಕೂಡ ಕಂಟಿನ್ಯೂ ಆಗಿ ಕ್ಲಾಸ್ ಮಾಡ್ತೀನಿ, ಅದನ್ನು ಕೂಡ ಯೂಸ್ ತೊಗೊಳ್ಳಿ. ಆದಷ್ಟು ಬೇಗ ಈ ವರ್ಷದಲ್ಲಿ ನೀವು ಜಾಬ್ ಖಂಡಿತ ಹಿಡಿತೀರಿ. ಓಕೆ, ಡನ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬಂದಮೇಲೆ ಏನಾಗುತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ದೆನ್ ಫಸ್ಟಿಗೆ ನಾನು ಏನು ಹೇಳ್ತೀನಿ, ಇವತ್ತಿಗೆ ಹುಬ್ಬಳ್ಳಿಗೆ ಟ್ರೈನ್ ಅದ. ಓಕೆ, ಹುಬ್ಬಳ್ಳಿಯಲ್ಲಿ ಟ್ರೈನ್ ಅದ. 8:25 ಮೇ ಬಿ ಅದು ಬಿಡುವಂತಹ ಟೈಮಿಂಗು. ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಆಗಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ನೀವು ವೆಯ್ಟ್ ಮಾಡಿದ್ರು ಏನು ಪರವಾಗಿಲ್ಲ, ಮಿಸ್ ಮಾಡ್ಕೋಬೇಡ್ರಿ ಟ್ರೈನು ದಯವಿಟ್ಟು. ಓಕೆ, ಅಲ್ಲಿ ಯಾಕಂತಂದ್ರೆ ನಿಮ್ಮದು 30ನೇ ತಾರೀಕು ರಿಪೋರ್ಟಿಂಗ್ ಟೈಮ್ ಅದ. ಏನಪ್ಪ, ಮಾರ್ನಿಂಗ್ 6 AM ಟು 8 AM ತನಕ ನಿಮ್ಮದು ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ನಿಮಗೆ ರಿಕ್ವೆಸ್ಟು, ನಿಮಗೋಸ್ಕರ, ಅದು ನನಗೋಸ್ಕರ, ಅದು ನಿಮಗೋಸ್ಕರ. ಓಕೆ, ಡನ್. ಅಲ್ಲಿ ಹೋದ ನಂತರ ಏನೇನು ಸೆಲೆಕ್ಷನ್ ಪ್ರೊಸೀಜರ್ ಅದ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟಿಗೆ ಸೆಲೆಕ್ಷನ್ ಪ್ರೊಸೀಜರ್ ಅಂತ ನೋಟಿಫಿಕೇಷನ್ ತೊಗೊಂಡು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಟೈಪ್ ಮಾಡೋದು ಮಿಸ್ ಆಗ್ಬೋದು. ಓಕೆ, ಡನ್. ವೆರಿಫಿಕೇಷನ್ ಎಲಿಜಿಬಿಲಿಟಿ ಫಸ್ಟಿಗೆ ನಿಮ್ಮದು ವೆರಿಫಿಕೇಷನ್ ಮಾಡ್ತಾರೆ. ಏನು, 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ನಿಮ್ಮದು ಮಾರ್ಕ್ಸ್ ಕಾರ್ಡನ್ನು ನೋಡಿಬಿಟ್ಟು ನಿಮ್ಮದು ವೆರಿಫಿಕೇಷನ್ ಮಾಡ್ತಾರೆ. ಓಕೆ, ಅಂದರೆ ಅದರಲ್ಲಿರುವ ನಿಮ್ಮ ಡೇಟ್ ಆಫ್ ಬರ್ತ್ ತಗೊಂಡು ಅಲ್ಲಿರುವಂತಹ ನಿಮ್ಮದು ಡೇಟು ನೋಡಿಕೊಂಡು ನಿಮ್ದು ಮಾಡ್ತಾರೆ. ಓಕೆ, ಅದೇ ರೀತಿ ನಿಮ್ಮದು ಏನಾದರೂ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲು ಏನಾದ್ರು ತೊಗೊಂಡು ಹೋಗಬೇಕು, ಡಿಪ್ಲೊಮಾ ಇರಲಿ PUC ಒರಿಜಿನಲ್ ಬೇಕಾಗುತ್ತೆ. ನೆಕ್ಸ್ಟು ಇಲ್ಲಂತರ ಅದು ಇನ್ನೊಂದು ಮೆಥಡ್ ಐತಲ್ಲ, ಅದು ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ NCC ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟು. ಭಾಳ 90% ಚಾನ್ಸ್ ಇರುತ್ತೆ ನೀವು ಜಾಬ್ ಆಗಲಿಕ್ಕೆ. ಸೊ ಅದಕ್ಕೋಸ್ಕರ ನೀವು NCC ಸರ್ಟಿಫಿಕೇಟನ್ನು ತೊಗೊಂಡು ಅವನು ಕೂಡ ನಿಮಗಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಡನ್ ಆಯಿತಾ. Initial verification of original certificates and marks card where conduct the physical fitness. ನಿಮ್ಮದು ಏನಾಗತ್ತೆ ರೀ, ನಿಮ್ಮದು ವೆರಿಫಿಕೇಷನ್ ಆದಮೇಲೆ ಏನು ಮಾಡ್ತಾರೆ, ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ. ಡೀಟೇಲ್ಡ್ ವೆರಿಫಿಕೇಷನ್ ಆನ್ ದ ಕ್ಲಿಯರಿಂಗ್ ದ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ವೆಲ್ ರಿಟರ್ನ್ ಟೆಸ್ಟ್ ಆರ್ ಫಾರ್ನಿಂಗ್. ನಿಮ್ಮದು ಏನಾಗುತ್ತೆ, ನೆಕ್ಸ್ಟು ಅವು ಟೆಸ್ಟ್ ಇರುತ್ತಲ್ಲ, ಎಲಿಜಿಬಿಲಿಟಿ ಟೆಸ್ಟು, ಅವುಗಳನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಫಸ್ಟಿಗೆ ನಿಮ್ದು ಏನು ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್. ಓಕೆ, ಅದಾದ ನಂತರ ಇಲ್ಲೊಂದು ರೆಡ್ ಮಾರ್ಕಲ್ಲಿ ಕೊಟ್ಟಾರ ನೋಟಾಗಿ, ಅದನ್ನು ಕೂಡ ನೀವು ನೋಡ್ಕೊರಿ. ಮೊಬೈಲ್ ಫೋನ್ಸ್, ಸ್ಮಾರ್ಟ್ ವಾಚಸ್, ಎಲೆಕ್ಟ್ರಿಕ್ ಡಿವೈಸಸ್ ಆರ್ ಪ್ರೊವೈಡೆಡ್ ದಿ ಟೆಸ್ಟಿಂಗ್ ಏರಿಯಾಸ್. ಕ್ಯಾಂಡಿಡೇಟ್ಸ್ ಫೌಂಡ್ ಇನ್ ದ ಪ್ರೊಸೆಸಿಂಗ್ ಆಫ್ ಮೊಬೈಲ್ ಫೋನ್ಸ್ ಎಲೆಕ್ಟ್ರಿಕ್ ಶಾಲ್ ಬಿ ಡಿಬಾರ್ಡ್ ಪರ್ಮನೆಂಟ್ಲಿ. ಅಂದರೆ ನೀವು ಯಾವುದೇ ಸೆಲೆಕ್ಷನ್ ಪ್ರೊಸೀಜರ್ ನಿಮ್ದು ಏನಲ್ಲಿ ಇರುತ್ತಲ್ಲ, ನಿಮ್ಮೆಲ್ಲ ಬ್ಯಾಗೆಲ್ಲ ಒಂದು ಇಡಕ್ಕೆ ಏನಾದರೂ ಪ್ಲೇಸ್ ಮಾಡಿಕೊಡ್ಬೋದು, ಅಲ್ಲಿ ಇಟ್ಟುಕೊಟ್ಟು ಹೋಗ್ರಿ. ಯಾರಾದರೂ ಮಿಸ್ ಆಗಿ ತೊಗೊಂಡು ಹೋದ್ರು ನಿಮ್ಮನ್ನ ಏನು ಮಾಡ್ತಾರೆ, ಆ ರ್ಯಾಲಿಯಿಂದ ನಿಮ್ಮನ್ನ ಡಿಬಾರ್ ಮಾಡ್ತಾರೆ, ಪರ್ಮನೆಂಟ್ಲಿ ಡಿಬಾರ್ ಮಾಡ್ತಾರೆ. ನೋಡಿರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಕೆಲವೊಂದು ಜನ ಇಟ್ಕೊಂಡು ಹೋಗಿರ್ತೀವಿ, ಸ್ಮಾರ್ಟ್ ವಾಚಸ್ ಆಗಲಿ ಏನು ಕ್ಯಾಲ್ಸಿ ಮಿಸ್ ಆಗಿ ನಿಮಗೆ ಅದು ಯೂಸ್ ಇರೋಂಗಿಲ್ಲ, ಆದರೂ ಯಾವುದೇ ಮಟೀರಿಯಲ್ ಹೋದ್ರು ನಿಮಗೆ ಅವರು ಆ್ಯಕ್ಷನ್ ತೊಗೊತಾರೆ, ಫರ್ದರ್ ಆ್ಯಕ್ಷನ್. ಓಕೆ, ಡನ್. ನೆಕ್ಸ್ಟ್ ನೋಡಿ, ವೆರಿಫಿಕೇಷನ್ ಎಲ್ಲ ನಿಮ್ಮದು ಡಾಕ್ಯುಮೆಂಟ್ಸ್ ಆದಮೇಲೆ ಫಿಸಿಕಲ್ ಫಿಟ್ನೆಸ್ ನಿಮ್ಮದು ರನ್ನಿಂಗ್ ತೊಗೊತಾರೆ. ಅಲ್ಲಿ ಆದ ನಂತರ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ, ಫೀಮೇಲ್ ನಿಮ್ಮದು ಇನ್ನೂ ಟೈಮ್ ಅದ, ನಿಮ್ಮದು 8 ಮಿನಿಟ್ಸ್ ಇರುತ್ತೆ, ಇವ್ರದ್ದು 7 ಮಿನಿಟ್ಸ್. ಓಕೆ, ಇದಾದ ನಂತರ ಮೇಲ್ ಕ್ಯಾಂಡಿಡೇಟ್ಗೆ ಪುಷಪ್ಸ್ ಐತೋ ಇಲ್ಲೋ ಅಂತ ಕೇಳ್ತಿದ್ರಿ. 10 ಪುಷಪ್ಸು 1 ಮಿನಿಟು, 10 ಸಿಟಪ್ಸು 1 ಮಿನಿಟ್ ಇರುತ್ತೆ, 20 ಸ್ಕ್ವಾಡ್ಸ್ ಇರುತ್ತೆ, 1 ಮಿನಿಟ್ ಇರುತ್ತೆ. ಓಕೆ, ಇದೆಲ್ಲ ನಿಮಗೂ ರನ್ನಿಂಗ್ ಆದ ನಂತರ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಿರುತ್ತೆ, 10 ಸಿಟಪ್ಸ್ ಇರುತ್ತೆ, 15 ಸ್ಕ್ವಾಡ್ಸ್ ಇರುತ್ತೆ. ಓಕೆ, ಡನ್. ವೆರಿಫಿಕೇಷನು ಆಮೇಲೆ ಫಿಸಿಕಲ್ಲು. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಓಕೆ, ರಿಟರ್ನ್ ಟೆಸ್ಟಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಒಂದು ಟೆಸ್ಟ್ ತೊಗೊತಾರೆ. ಅಲ್ಲಿ ಅವತ್ತು ಡೇನ ತೊಗೊತಾರೆ. ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ನಿಮ್ಮದು, ಅಂದರೆ ಒಂದು ಕ್ವಶನು 4 ಆಪ್ಷನ್ ಇರುತ್ತೆ. ಅದು ಯಾವ ಭಾಷೆಯಲ್ಲಿ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿ 2 ಭಾಷೆಯಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟು ನಿಮ್ಗೆ OMR ಸೀಟ್ ಕೂಡ ಕೊಟ್ಟಿರ್ತಾರೆ. ಆ OMR ಸೀಟಲ್ಲಿ ನೀವು ಯಾವ ಕ್ವಶನ್ಗೆ ಯಾವ ಅಂತೇಳಿ ಮಾರ್ಕ್ ಮಾಡಬೇಕು. ಇದು ಎಷ್ಟಪ್ಪ ಅಂತಂದ್ರೆ 45 ಮಿನಿಟ್ಸ್ ಇರುತ್ತೆ. ನಿಮ್ಗೆ ಇವಾಗಲೇ ನಾನು ಪ್ರತಿ ಸಲ ಹೇಳಿದ್ದೀನಿ, ಫೈನಲ್ ಆಗಿ ಇನ್ನೊಂದು ಸಲ ಕನ್ಫ್ಯೂಷನ್ ಇರುತ್ತೆ, ಹೋಗುವಾಗ ಜಸ್ಟ್ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. 45 ಮಿನಿಟ್ಸ್ ಇರುತ್ತೆ. ಇದರಲ್ಲಿ ಏನಿರುತ್ತೆ, ಇಂಗ್ಲೀಷ್ 20 ಮಾರ್ಕ್ಸ್ ಇರುತ್ತೆ,
10+2 ನಿಮ್ಮದು CBS ಸಿಲೆಬಸ್ ಪ್ರಕಾರ ಏನಿರುತ್ತೆ ಅದು. ಆಮೇಲೆ ರೀಸನಿಂಗ್ ಇರುತ್ತೆ ಪ್ಲಸ್ GK ಇರುತ್ತೆ. ಓಕೆ, ಕೆಲವೊಂದು ಡಿಪಾರ್ಟ್ಮೆಂಟ್ ವೈಸ್ ಹೋದ್ಮೇಲೆ ಅಲ್ಲಿ ಮ್ಯಾಥ್ಸ್ ಕೂಡ ಬರುತ್ತೆ. ಅದಕ್ಕೆ ನಿಮಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಇನ್ಕ್ಲೂಡಿಂಗ್ ಮ್ಯಾಥ್ಸ್ ಕೂಡ ಹೇಳಿದ್ದೀನಿ. ನಿಮಗೇನಪ್ಪ ಮೇನು ಇಂಗ್ಲೀಷ್ 20 ಕ್ವಶನ್ಸು, ರೀಸನಿಂಗು GK. ರೀಸನಿಂಗ್ GK ಕೂಡ 30 ಕ್ವಶನ್ಸು, ಇಲ್ಲಿ 20 ಕ್ವಶನ್ಸು. ಓಕೆ, 40 or 50 ಕ್ವಶನ್ಸ್ ಅಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ. ನೀವು 50 ಅಂತ ಮೆನ್ಷನ್ ಮಾಡಿರಿ, ನಾನು 50 ಅಂತೇಳಿ ನಾನು ಕ್ಲಾಸನ್ನು ಕೂಡ ಎಲ್ಲ ಕವರ್ ಮಾಡಿದ್ದೀನಿ. ಏನೋ ಟೆಸ್ಟಲ್ಲಿ ನಾನು 10 ಕ್ವಶನ್ ಕಡಿಮೆ ಮಾಡಿ ಕ್ಲಾಸ್ ತೊಗೊಂಡಿರ್ಬೋದು, ಡೋಂಟ್ ವರಿ. ಆದರೆ ಸಿಲೆಬಸ್ ಕವರ್ ಮಾಡಿ ನಿಮ್ಗೆ ಕ್ಲಾಸನ್ನು ತೊಗೊಂಡಿನಿ. ಓಕೆ, ದೆನ್ ಕ್ಯಾಂಡಿಡೇಟ್ಸ್ ಆರ್ ಟು ಕ್ವಾಲಿಫೈ ಇನ್ ಈಚ್ ಪೇಪರ್ಸ್ ಸಪ್ರೇಟ್ಲಿ. ಅಂದರೆ ಈಚ್ ಪೇಪರ್ ಸಪ್ರೇಟ್ನಿಂದ ಮತ್ತು ಈ 20 ಕ್ವಶನ್ ಆಯಿತು, ಈ 30 ಕ್ವಶನ್ ಆಯಿತು, ಅದರಲ್ಲಿ ನಿಮಗೇನು ಮಾಡ್ತಾರೆ, ಕಂಪಲ್ಸರಿ ಅವುಗಳಲ್ಲಿ ಪಾಸ್ ಆಗಬೇಕಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಆಮೇಲೆ ಅನ್ಅಟೆಂಪ್ಟೆಡ್, ನೀವು ಏನಾದರೂ ಏನಾದರೂ ನೀವು ಅದಕ್ಕೆ ಆನ್ಸರ್ ಮಾಡಲಿಲ್ಲ, ಅದಕ್ಕೆ ಮಾರ್ಕ್ಸ್ ಇರೋಂಗಿಲ್ಲ. ಅದೇ ರೀತಿ ನೆಗೆಟಿವ್ ಮಾರ್ಕ್ಸ್ 0.25 ಇರೋದು, ನೆಗೆಟಿವ್ ಮಾರ್ಕ್ಸ್ ಗೊತ್ತಿರುವಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದ ಕ್ವಶನ್ ಪೇಪರ್ ಈಸ್ ಕಾನ್ಫಿಡೆಂಟಲ್ ಡಾಕ್ಯುಮೆಂಟ್ ಆಫ್ ಇಂಡಿಯನ್ ಏರ್ಫೋರ್ಸ್. ಅಂದ್ರೆ ಕ್ವಶನ್ ಪೇಪರ್ ಏನಿರುತ್ತೆ ಇಂಡಿಯನ್ ಏರ್ಫೋರ್ಸಿಂದ ರೆಡಿ ಮಾಡಿರ್ತಾರೆ, ಅದು ಪ್ಯಾಕ್ಡ್ ಇರುತ್ತೆ, ಭಾಳ ಕೇರ್ಫುಲ್ಲಾಗಿ ಅವರು ಮೇಂಟೈನ್ ಮಾಡಿರ್ತಾರೆ. ಗೊತ್ತಾಯ್ತಾ? ದನ್ ಆಮೇಲೆ ನಿಮ್ಮದು ಕ್ವಶನ್ ಪೇಪರ್ ಏನು ಮಾಡ್ತಾರಪ್ಪ, ಕ್ವಶನ್ ಪೇಪರ್ ಈಸ್ ಪರ್ಮಿಟೆಡ್ ಓನ್ಲಿ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಟೈಮ್ದಾಗ ಕೊಡ್ತಾರೆ. ಡನ್, ಕ್ವಶನ್ ಪೇಪರ್ ಇನ್ ಎನಿ ಫಾರ್ಮ್ ಆಫ್ ವಾಟ್ಸೋವರ್ ವಿಲ್ ನಾಟ್ ಪ್ರೊವೈಡೆಡ್ ಕ್ಯಾಂಡಿಡೇಟ್ಸ್ ಆಫ್ಟರ್ ಎಕ್ಸಾಮಿನೇಷನ್. ಓಕೆ, ಫಸ್ಟಿಗೆ ಏನಪ್ಪ ನಿಮ್ಮದು ರಿಟರ್ನ್ ಟೆಸ್ಟಲ್ಲಿ 45 ಮಿನಿಟ್ಸ್ ಇರುತ್ತೆ, 20-30 ಕ್ವಶನ್ಸ್ ಇರ್ತವೆ. ಸಿಲೆಬಸ್ ಪ್ರಕಾರ ನಿಮ್ಗೆ ಕ್ಲಾಸಸ್ ಮಾಡೀನಿ ಎಲ್ಲ ಸಬ್ಜೆಕ್ಟ್ ವೈಸು, ವೆರಿ ವೆರಿ ಇಂಪಾರ್ಟೆಂಟ್. ಯಾರು ನೋಡಿಲ್ಲ ಅವ್ರು ನೋಡ್ಕೊಂಡು ಹೋಗ್ಬೋದು. ಓಕೆ, ಡನ್. ನೆಗೆಟಿವ್ ಮಾರ್ಕ್ಸ್ ಅದು ಡನ್. ಓಕೆ, ನೆಕ್ಸ್ಟ್ ನೋಡಿರಿ, ಇದಾದ ತಕ್ಷಣ ಏನಪ್ಪ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಒಂದಿರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಹೂ ವಾಸ್ ಪಾಸ್ ರಿಟರ್ನ್ ಟೆಸ್ಟ್. ಯಾರು ನೀವು ಟೆಸ್ಟಲ್ಲಿ ಪಾಸ್ ಆಗಿರ್ತಾರೆ ಹಿಂದಿಂದ 50 ಕ್ವಶನ್ಸಲ್ಲಿ ಅವರಿಗೆ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ. ಇಲ್ಲಿ 1ನೇ ಟೆಸ್ಟ್ ಏನಿರುತ್ತೆ, ಇದು ಕೂಡ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, 4 ಆಪ್ಷನ್ ಇರ್ತವೆ, ಇದು ಮಾಡಬೇಕು. ಇದು ಯಾವುದು ಸೂಟೇಬಲ್ ಫಾರ್ ಕ್ಯಾಂಡಿಡೇಟ್ ಫಾರ್ ದ ಎಂಪ್ಲಾಯ್ಮೆಂಟ್ ಇನ್ ದ ಏರ್ಫೋರ್ಸ್. ನೀವು ಏನಪ್ಪ ಏರ್ಫೋರ್ಸ್ಗೆ ನೀವು ಎಲಿಜಿಬಲ್ ಆಗ್ತಿರೋ ಇಲ್ಲೋ ಅಂತೇಳಿ ನಿಮ್ಮನ್ನು ಟೆಸ್ಟ್ ತೊಗೊತಾರೆ ಅವ್ರು ಅಷ್ಟೇ. ಅಂದರೆ ಅಲ್ಲಿದ ಹೆಂಗೆ ವಾತಾವರಣ, ಅಲ್ಲಿ ಕ್ಲೈಮೇಟ್ ಬಗ್ಗೆ ಈ ಥರ ನಿಮ್ಮದು ಡಿಸ್ಕಷನ್, ಅದ್ರ ಬಗ್ಗೆ ಕ್ವಶನ್ಸ್ಗಳನ್ನು ತೊಗೊಂಡು ಅದ್ರ ಬಗ್ಗೆ ನಾನು ಕ್ಲಾಸಸನ್ನು ಮಾಡೀನಿ. ಓಕೆ, ದೆನ್ ಇದರಲ್ಲಿ ಪಾಸ್ ಆದ ನಂತರ ನಿಮಗೆ ಸೆಕೆಂಡ್ ಟೆಸ್ಟ್ ಇರುತ್ತೆ. ಇದೇನಿರುತ್ತೆ, ಸೀಕ್ವೆನ್ಸ್ ಡೇ ಡಿಪೆಂಡಿಂಗ್ ಆನ್ ದ ಲೋಕಲ್ ಕಂಡೀಷನ್. ಅಂದ್ರೆ ಅಲ್ಲಿ ಲೋಕಲ್ ಕಂಡೀಷನ್ಸ್ ಯಾವ ರೀತಿ ಇರ್ತವೆ ಆ ರೀತಿಯಲ್ಲಿ. ಈ ಟೆಸ್ಟ್ 2 ಏನಿರುತ್ತಲ್ಲ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹೂ ಕ್ಯಾನ್ ಅಡಾಪ್ಟ್ ಟು ಎನ್ವೈರ್ಮೆಂಟ್ ಆಫ್ ಇಂಡಿಯನ್ ಏರ್ಫೋರ್ಸ್ ಆ್ಯಂಡ್ ಆರ್ ಏಬಲ್ ಟು ಅಡ್ಜಸ್ಟ್ ದ ಮಿಲಿಟ್ರಿ ವೇ ಆಫ್ ಲೈಫ್. ಅಲ್ಲಿ ಇರುವಂಥ ಲೈಫ್ ಬಗ್ಗೆ ನಿಮಗೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ. ಓಕೆ, ಅಲ್ಲಿರುವಂಥ ಸಿಚುವೇಶನ್ಸ್ ಹೆಂಗಿರ್ತವೆ, ಆವಾಗ ನೀವು ಯಾವ ಕಂಡೀಷನ್ ತೊಗೊತೀರಿ. ನಾನು ಅದೇ ರೀತಿ ಕ್ವಶನ್ಗಳು ನಿಮಗೆ 1 ಟೆಸ್ಟನ್ನು ಕೊಟ್ಟಿದ್ದೀನಿ ಮಾಡೆಲ್ ಅಂತೇಳಿ, ಆ ರೀತಿ ಕ್ವಶನ್ಗಳು ಇರ್ತವೆ. ಇದಾದ ತಕ್ಷಣ ಇದು ಪಾಸ್ ಆದ ನಂತರ ಮೆಡಿಕಲ್ ಟೆಸ್ಟ್ಗೆ ಅಲೌ ಮಾಡ್ತಾರೆ. ಓಕೆ, ಮೆಡಿಕಲ್ ಟೆಸ್ಟಲ್ಲಿ ಈ ಥರ ಎಲ್ಲ ಡಾಕ್ಯುಮೆಂಟ್ಸನ್ನು ನಿಮಗೆ ಏನೇನು ಟೆಸ್ಟ್ ಮಾಡ್ತಾರೆ ಅಂತ ಇವೆಲ್ಲ ಹೇಳಿದ್ದೀನಿ, ಇದನ್ನು ಟೆಸ್ಟ್ ಮಾಡ್ತಾರೆ. ಈ ಮೆಡಿಕಲ್ ಟೆಸ್ಟ್ ಆಯ್ತಪ್ಪ ಅಂತಂದರೆ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರನ್ನು ಕಂಡಕ್ಟ್ ಮಾಡ್ತಾರೆ. ಏನು ಮಾಡ್ತಾರೆ, ನಿಮಗೆ ಕ್ಯಾಂಡಿಡೇಟ್ ಏನಪ್ಪ ಕ್ಯಾಂಡಿಡೇಟ್ ಡಿಕ್ಲೇರ್ ದ ಮೆಡಿಕಲಿ ಅನ್ಫಿಟ್ ಕ್ಯಾನ್ ಅವೈಲ್ ದ ಆಪ್ಷನ್ ಫಾರ್ ಅಪೀಲ್ ಮೆಡಿಕಲ್ ಬೋರ್ಡ್. ಅಂದರೆ ಒಂದು ವೇಳೆ ಅನ್ಫಿಟ್ ಆದ್ರೂ ಅವ್ರಿಗೆ ಏನು ಮಾಡ್ತಾರೆ, ಅಗೇನೆಸ್ಟ್ ದೇರ್ ಅನ್ಫಿಟ್ ಬೈ ಡಿಪಾಸಿಟ್ 40 rupees ಇನ್ ದ ಗೌರ್ಮೆಂಟ್ ಹಿಸ್ಟ್ರಿ ಎಲೆಕ್ಟ್ರಾನಿಕ್ ಮಿಲಿಟ್ರಿ ರಿಕವರ್ ಆರ್ಡರ್ ಮಿಲಿಟ್ರಿ. ಅಂದರೆ ಮೋಸ್ಟ್ಲಿ ಇನ್ನೊಂದು ಚಾನ್ಸ್ ಅಂತ ಮೋಸ್ಟ್ಲಿ ಇರಬಹುದು ಅಂತ ನನಗೆ ಅನಿಸಿಕೆ. ಓಕೆ, ದೇರ್ ಈಸ್ 3 working ಡೇ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್. ಗೊತ್ತಾಯ್ತಾ, 3 ಡೇ ಒಳಗೆ ನಿಮ್ಮದಲ್ಲಿ ಮತ್ತೆ ಇನ್ನೊಂದು ಸಲ ಮಾಡುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಓಕೆ, ಡನ್. ದೆನ್ ಪಾಸಿಂಗ್ ಇನ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಈಸ್ ನಾಟ್ ಅ ಗ್ಯಾರಂಟಿ ಆಫ್ ಎಂಪ್ಲಾಯ್ಮೆಂಟ್ ಇನ್ ಏರ್ಪೋರ್ಟ್ಸ್. ನೀವೆಲ್ಲರೂ ಮೆಡಿಕಲ್ ಪಾಸ್ ಆದ್ರಿ, ನನಗೆ ಫಿಕ್ಸ್ ನಂಗೆ ಜಾಬ್ ಅದ ಅಂತೇಳಿ ಫೈನಲಿ ಇನ್ನೂ ಆಗಿರಂಗಿಲ್ಲ ಅಂತ ಅವ್ರು ಮೆನ್ಷನ್ ಮಾಡ್ಯಾರ. ಯಾಕಂದರೆ ಇನ್ನೂ ಪ್ರೊಸೆಸ್ ಇರ್ತತಿ ಅಂತ ಹೇಳ್ತಾರೆ ಅವ್ರು. ರಿಕ್ವೆಸ್ಟ್ ಫಾರ್ ದ ಚೇಂಜ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಆರ್ ಡೇಟ್ ಮೆಡಿಕಲ್ ಎಕ್ಸಾಮಿನೇಷನ್ ಶಾಲ್ ನಾಟ್ ಬಿ ಎಂಟೈರ್. ಅಂದರೆ ಒಂದು ವೇಳೆ ನೀವು ಮೆಡಿಕಲ್ ಟೆಸ್ಟ್ಗೆ ಡೇಟ್ ಕೊಟ್ಟಿರ್ತಾರಲ್ಲ, ಒಂದು ವೇಳೆ ಮೆಡಿಕಲ್ಗಾಗಲಿ, ಆವಾಗ ಆ ಡೇಟು ಮತ್ತು ಪ್ಲೇಸನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಓಕೆ, ಡನ್. ಓಕೆ, ನೆಕ್ಸ್ಟ್ ನೋಡಿರಿ, ಇದಾದ ತಕ್ಷಣ ಜನರಲ್ ಕಾಮನ್ ಆಗಿ ಹೇಳೋದು ಏನಪ್ಪ ಅಂತಂದ್ರೆ, ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ ಫಾಲೋಸ್. ಏನೇನು ಪಾಲಿಸಬೇಕು ಅಂತ. ದ ಕ್ಯಾಂಡಿಡೇಟ್ ಶುಡ್ ಕ್ಯಾರಿ ದೇರ್ ಆಧಾರ್ ಕಾರ್ಡ್ ಆ್ಯಸ್ ಪ್ರೂಫ್ ಆಫ್ ಐಡೆಂಟಿಟಿ. ಕಂಪಲ್ಸರಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡನ್ನು ಒಯ್ಯಬೇಕು, ಆಧಾರ್ ಕಾರ್ಡನ್ನು ಒಯ್ಯಬೇಕು. ಸೆಲೆಕ್ಷನ್ ಟೆಸ್ಟ್ ಆ್ಯಂಡ್ ಮೆಡಿಕಲ್ ಟೆಸ್ಟ್. ಯಾಕಂದ್ರೆ
ಕಂಪಲ್ಸರಿ ಆಧಾರ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಕ್ಯಾಂಡಿಡೇಟ್ ಶುಡ್ ಬಿ ಪ್ರಿಪೇರ್ಡ್ ಟು ಸ್ಟೇ ಫಾರ್ ದ ಎಂಟೈರ್ ಡ್ಯೂರೇಷನ್ ಆಫ್ ದ ಟೆಸ್ಟ್ ಅಂಡರ್ ದೇರ್ ಓನ್ ಅರೇಂಜ್ಮೆಂಟ್. ಅಂದ್ರೆ ಕೆಲವೊಂದು ಸಲ ಏನಪ್ಪ ಸೆಲೆಕ್ಷನ್ ಪ್ರೊಸೆಸ್ ಆಗಲಿ 1-2 ದಿನಗಳ ಮುಂದಾದ್ರೂ ನೀವು ಹೊರಗಡೆ ಇರುವಂತಹ ವ್ಯವಸ್ಥೆಯನ್ನು ನೀವೇ ಮಾಡ್ಕೊಂಡಿರಬೇಕು ಅಂತ ಅವರು ಹೇಳ್ತಾರೆ. ಗೊತ್ತಾಗತ್ತಲ್ಲ ಏನಂತ ಅರ್ಥ ಆಯ್ತಲ್ಲ? ಅಂದ್ರೆ ಯಾರು ಒಂದು ಸ್ವಲ್ಪ ಸೆಲೆಕ್ಷನ್ ಆದ ನಂತರ 1-2 ದಿನ ನಿಮಗೆ ಪ್ರೊಸೆಸ್ ಆಗಿದ್ರೂ ನೀವು ಅಲ್ಲೇ ಇರಬೇಕಾಗುತ್ತೆ. ಡನ್. ಓಕೆ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಪ್ರೊವೈಡ್ ಆ್ಯನ್ ಆ್ಯಕ್ಟಿವ್ ಇಮೇಲ್ ID. ಅಂದ್ರೆ ನಿಮ್ಮದು ಕರೆಕ್ಟ್ ಆಗಿರುವಂತಹ ಇಮೇಲ್ ಸ್ಟಾರ್ಟಲ್ಲಿ ಇರುವಂತಹ ಇಮೇಲ್ ID ಕೊಡಬೇಕಾಗುತ್ತೆ ಆ್ಯಂಡ್ ಮೊಬೈಲ್ ನಂಬರ್ ಕೂಡ ನೀವು ಕೊಡಬೇಕಾಗುತ್ತೆ. ಡನ್. ಎರಡನ್ನು ಕೂಡ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಡನ್. ದೆನ್ ನೆಕ್ಸ್ಟ್ ವಿಲ್ ಬಿ ಪಬ್ಲಿಷಿಂಗ್ ಆಫ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್. ಅಂದ್ರೆ ಇಲ್ಲಿ ನೋಡ್ರಿ, ಸ್ಟೇಟ್ ವೈಸ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಅಟ್ ದ 1 ASC ಅಂಬಾಲ. ಆಮೇಲೆ ತಂಬರಂ, ಇಲ್ಲದ ನೋಡ್ರಿ, ತಂಬರಂ ಐತಲ್ಲ ನಿಮ್ದು ಇರೋದು ನಮ್ಮ ಕರ್ನಾಟಕದಲ್ಲಿ ಅದ. ಅಂದ್ರೆ ಎಲ್ಲೆಲ್ಲಿ ನಿಮ್ಮದು ಅಲ್ಲಿ ನಿಮ್ಮದು ಲಿಸ್ಟನ್ನು ಬಿಡ್ತಾರೆ ಅಂತೇಳಿ ಹೇಳತ್ತಾರೆ. ಸ್ಟೇಟ್ ವೈಸ್ ಸಪ್ರೇಟಾಗಿ ಲಿಸ್ಟನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಡನ್. ಅರ್ಥ ಆಗತ್ತಲ್ಲ? ಈ ರೀತಿ ಅದ. ಎನ್ರೋಲ್ಮೆಂಟ್ ಲಿಸ್ಟ್ ಅಂದ್ರೆ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಫೈನಲಿ ಕಾಲ್ಡ್ ಫಾರ್ ದ ಎನ್ರೋಲ್ಮೆಂಟ್ ಫಾರ್ ದ ಅಗ್ನಿವಾಯು ಇಂಟೇಕ್ 2006 ವಿಲ್ ಬಿ ಪಬ್ಲಿಷ್ಡ್ ಆನ್ ದ December 1, 2005. ಫೈನಲ್ ಲಿಸ್ಟ್ ಏನಿರುತ್ತಲ್ಲ ಅದನ್ನು ಕೂಡ ಎನ್ರೋಲ್ಮೆಂಟ್ಗಾಗಿ ನೀವು ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ರೆ ಅವ್ರಿಗೆ December 1ನೇ ತಾರೀಕು ಪಬ್ಲಿಷ್ ಮಾಡ್ತಾರೆ. ಕ್ಯಾಂಡಿಡೇಟ್ ಲೆಟರ್ ಶಾಲ್ ಬಿ ಸೆಂಟ್ ಕ್ಯಾಂಡಿಡೇಟ್ ಕಾಲ್ಡ್ ಫಾರ್ ದ ಎನ್ರೋಲ್ಮೆಂಟ್ ಫಾರ್ ದೇರ್ ಇಮೇಲ್ಸ್ ID. ಕಂಪಲ್ಸರಿ ಇಮೇಲ್ ಅದಕ್ಕೆ ಕರೆಕ್ಟಾಗಿ ಕೊಡ್ರಿ. ಇರಲಿಲ್ಲ ಅಂದ್ರೆ ಹೊಸ ಕ್ರಿಯೇಟ್ ಮಾಡ್ಕೊಂಡು ಹೋಗ್ರಿ, ಅದನ್ನು ಕೊಡ್ರಿ. ಸ್ಟಾರ್ಟ್ ಇರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ನೆಕ್ಸ್ಟ್ ದೇರ್ ಈಸ್ ಎನಿ ವೆರಿಫಿಕೇಷನ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎನಿ ಅದರ್ ರೀಜನಲ್ ಲ್ಯಾಂಗ್ವೇಜಸ್ ವಿಷನ್ ಆಫ್ ದ ಅಡ್ವರ್ಟೈಸ್ಮೆಂಟ್. ಇಂಗ್ಲೀಷ್ ವರ್ಜಿನ್ ಶಾಲ್ ಬಿ ಟೇಕನ್ ಆ್ಯಸ್ ಅ ಅಥಾರಿಟಿ. ಅಂದರೆ ನಿಮ್ದು ಯಾವುದೇ ರೀಜನಲ್, ಕನ್ನಡ ಆಯ್ತು ಸರ ಅದೆಲ್ಲ ಏನು ಕನ್ಸಿಡರ್ ಆಗಲ್ಲ. ಅವ್ರು ಏನು ಮಾಡ್ತಾರೆ, ರೀಜನಲ್ ಲ್ಯಾಂಗ್ವೇಜ್ ಆಗಿ ನಿಮ್ಮದು ಇಂಗ್ಲೀಷಲ್ಲಿ ಕಾಮನ್ ಆಗಿ ನಿಮ್ಗೆ ಪಬ್ಲಿಷನ್ನು ಮಾಡ್ತಾರೆ. ಓಕೆ, ಈ ರೀತಿ ನಿಮ್ಮದು ಏನಾಗುತ್ತೆ. ಅದೇ ರೀತಿ ಏನೇ ಅಪ್ಡೇಟ್ ಇದ್ರೂ ಏನು ಮಾಡ್ತಾರೆ, ಈ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಅಂತವರು ಏನೇ ಹೇಳತ್ತಾರೆ. ಓಕೆ, ಈ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ನೀವು ಏನೇ ವೆರಿಫಿಕೇಷನ್ ಇದ್ದರೂ ಅದ್ರಾಗ ಏನೇ ನಾವು ಏನಪ್ಪ ಅಪ್ಡೇಟ್ ಇದ್ರೂ ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ಯುವರ್ ಸೆಲೆಕ್ಷನ್ ಪ್ರೊಸೀಜರ್. ಸೊ ವೆರಿ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್, ಸೀಟ್ಗಳೆಲ್ಲ ಕಂಪಲ್ಸರಿ ತಗೋದ್ರಿ. ಅದೇ ರೀತಿ ಇನ್ನು ಯಾರು ವಿಡಿಯೋಸ್ ಪೂರ್ತಿ ನೋಡಿಲ್ಲಲ್ಲ ಅವರು ಕೂಡ ಪ್ಲೇಲಿಸ್ಟ್ ಅದ BK ಫ್ರೀ ಕ್ಲಾಸಸ್ ಅಂತೇಳಿ ನೀವು ಟೈಪ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಪ್ಲೇಲಿಸ್ಟ್ ಅಂತ ಓಪನ್ ಮಾಡಿದರೆ ಏರ್ಫೋರ್ಸ್ ಓಪನ್ ರ್ಯಾಲಿ 2025 ಅಂತ ಪ್ಲೇಲಿಸ್ಟ್ ಅದ. ಅಲ್ಲಿ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಒಂದು 22 ವಿಡಿಯೋಸ್ ಮಾಡೀನಿ. ಸೊ ಅವುಗಳನ್ನ ಕಂಪಲ್ಸರಿ ನೋಡ್ಕೊಂಡ್ರಿ. ವೆರಿ ಇಂಪಾರ್ಟೆಂಟ್. ಟ್ರೈನಲ್ಲಿ ಹೋಗುವಾಗ ಸುರಕ್ಷತೆಯಿಂದ ಹೋಗ್ರಿ, ಗ್ರೂಪ್ ಮಾಡ್ಕೊರಿ. ಅದೇ ರೀತಿ ನಿಮ್ಮದು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಏನಾದರೂ ಕಂಪ್ಲೀಷನ್ ಆದ ನಂತರ ನನಗೂ ಕೂಡ ತಿಳಿಸಿ ಏನೇನಾಗೈತೆ ಅಂತೇಳಿ. ಯಾಕಂದರೆ ನೆಕ್ಸ್ಟ್ ಫೀಮೇಲ್ ಏನೈತಲ್ಲ ಕ್ಯಾಂಡಿಡೇಟ್ಸ್ಗೆ ಅವ್ರಿಗೂ ನಾನು ತಿಳಿಸಬೇಕಾಗತ್ತೆ. ಓಕೆ, ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಎಲ್ಲರೂ ಹೋಗುವಾಗ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಸೆಲೆಕ್ಷನ್ ಯಾವ್ಯಾವ ರೀತಿ ಆಗೈತಿ, ಯಾರ್ಯಾರು ಸೆಲೆಕ್ಷನ್ ಆಗ್ಯಾರ, ಏನೇನಾಗೈತೆ ಅಂತೇಳಿ ಅಲ್ಲಿ ಕೂಡ ಆಗುತ್ತೆ. ನೀವು ಅದೇ ರೀತಿ ಗ್ರೂಪ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ನಂಬರ್ ಕೂಡ ನಿಮ್ಮ ಕಡೆ ಅದ. ಯಾರೋ ಭಾಳಷ್ಟು ಜನ ಹೇಳಿದರು, ಸರ್ ಗ್ರೂಪ್ ಮಾಡ್ತೀವಿ ನಿಮ್ಮದು ಅದೇ ರೀತಿ ಅಂದರು. ಸೊ ನಾನು ನೋಡೋಂಗಿಲ್ಲ, ಆದರೂ ಮೆಸೇಜ್ ಕೂಡ ನಾನು ರಿಪ್ಲೈ ಮಾಡಿರ್ತೀನಿ. ಸೊ ನೀವು ಕೂಡ ನನ್ನನ್ನು ಆ್ಯಡ್ ಮಾಡಿಕೊಂಡು ನೀವು ಗ್ರೂಪ್ ಮಾಡ್ಕೊಳ್ಳಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಸೆಸನ್ನು ಕಂಪ್ಲೀಷನ್ ಮಾಡ್ಕೊರಿ. ಆಲ್ಮೋಸ್ಟ್ ಕೇರ್ಫುಲ್ಲಾಗಿ ಹೋಗಿ ಬನ್ನಿ, ಗ್ರೂಪ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಆದಷ್ಟು ಬೇಗ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ನಿಮಗೆ ಮುಂದೆ ಇದೇ ಥರ ನಾನು ಸಪೋರ್ಟ್ ಮಾಡ್ತಿರ್ತೀನಿ. ಯಾವುದೇ ಎಕ್ಸಾಮ್ ಬರೀರಿ, SSC JD ಸಂಬಂಧಪಟ್ಟಂತೆ ಅವುಗಳನ್ನು ಕೂಡ ಕ್ಲಾಸ್ ಮಾಡಿ ಅಂತಿದ್ರೆ ಅವುಗಳನ್ನು ಕೂಡ ಮಾಡ್ತೀನಿ. ಓಕೆ, ಮತ್ತೆ ಇದೇ ರೀತಿ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ಜೈ ಹಿಂದ್, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ.